ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಬನ್ನಿ ಇವತ್ತಿನ ಸಂಚಿಕೆಯಲ್ಲಿ ಭಾಗ್ಯಲಕ್ಷ್ಮಿ ಸೀರಿಯಲ್ನಲ್ಲಿ ಏನೆಲ್ಲ ಆಗುತ್ತೆ ಅಂತ ನೋಡ್ಕೊಂಬರೋಣ. ಹಾಗೆ ನೀವು ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಟಿವಿಗಿನ ಮುಂಚಿತವಾಗಿ ಧಾರಾವಾಹಿಯಲ್ಲಿ ಏನಾಗ್ಬೋದು ಅಂತ ನಮ್ಮ ಚಾನಲಲ್ಲಿ ನೀವು ತಿಳ್ಕೊಬೋದು. ಬನ್ನಿ ಹಾಗಾದರೆ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ. ಕುಸುಮ ಇದ್ದು ಆಶ್ರಮದಲ್ಲಿ ನೆಲ ಒರೆಸ್ತಾ ಇರ್ತಾರೆ. ಕುಸುಮ ಬೇಜಾರು ಮಾಡ್ಕೊಂಡು ಒಬ್ಬೊಬ್ಬರೇ ಮಾತಾಡ್ತಾ ನೆಲ ಒರೆಸ್ತಾ ಇರ್ತಾರೆ. ಎಷ್ಟು ಉಜ್ಜಿದ್ರು ಈ ನೆಲಕ್ಕಾಗಿರೋಂಥ ಗಾಯನೇ ಹೋಗ್ತಾ ಇಲ್ಲ. ಅದೆಲ್ಲ ಸರಿ, ನೆಲಕ್ಕೋಗಿರೋ ಗಾಯನೇ ಹೋಗ್ತಾ ಇಲ್ಲ ಅಂತ ಹೇಳಿದ್ರೆ ಮನಸ್ಸಿಗಾಗೋ ನೋವು ಹೋಗುತ್ತಾ. ಆದ್ರೂ ಈ ಕನ್ನಿಕಂದು ತುಂಬಾ ಅತಿ ಆಯ್ತು, ಎಲ್ಲ ಸರಿ ಹೋಗ್ಲಿ, ಆಮೇಲೆ ಅವಳಿಗೆ ಒಂದು ಗತಿ ಕಾಣಿಸ್ತೀನಿ ಅಂತ ಕಲ್ಲೊರೆಸ್ತಾ ಇರ್ತಾರೆ. ಅಷ್ಟರಲ್ಲಿ ಭಾಗ್ಯ ಮತ್ತೆ ಆದಿ ಇಬ್ರು ಬರ್ತಾರೆ. ಭಾಗ್ಯ ಎದ್ದು ಕುಸುಮನ್ ನೋಡಿದ ತಕ್ಷಣ, ಅತ್ತೆ ಯಾಕತೆ ಈ ರೀತಿ ಎಲ್ಲ ಮಾಡ್ತಾ ಇದ್ದೀರಾ ನೀವು, ಯಾಕತೆ ಈ ರೀತಿ ಎಲ್ಲ ಕೆಲಸ ಮಾಡ್ತಾ ಇದ್ದೀರಾ, ನಿಮ್ಮ ಪಾಲಿಗೆ ನಾವು ಸತ್ತೋಗಿದೀವಾ ಅಂತ ಹೇಳಿ ಭಾಗ್ಯ ಹೇಳ್ತಾ ಇರ್ತಾಳೆ. ಆಗ ಕುಸುಮ ಎದ್ದು, ಈ ತರ ಎಲ್ಲ ಮಾತಾಡಬೇಡ, ನೀನು ಬಾಯಿ ಮೇಲೆ ಹಾಕ್ತೀನಿ ನೋಡು, ಹೋಗು ನೀ ದೂರ ಹೋಗು ಅಂತ ಹೇಳಿ ಭಾಗ್ಯನ ಕುಸುಮ ತಳ್ತಾರೆ. ಆಗ ಭಾಗ್ಯ ಇದ್ದು, ಅತ್ತೆ ನಾ ಹೇಳಿದ್ರಲ್ಲಿ ಏನಾದರೂ ತಪ್ಪಿದೆನಾ, ಹೇಳ್ತಾ ಇರೋದು ಏನಾದರೂ ತಪ್ಪಿದೆನಾ ಅತ್ತೆ, ಯಾಕೆ ಈ ರೀತಿ ಎಲ್ಲ ಮಾಡ್ತಾ ಇದ್ದೀರಾ, ನಾ ಹೇಳಿದ್ದು ನಿಜ ತಾನೇ, ನಿಮ್ಮ ಪಾಲಿಗೆ ನಾನು ಏನಾದರೂ ಸತ್ತೋಗಿದ್ದೀನಾ, ಯಾಕತ್ತೆ ಈ ರೀತಿ ಎಲ್ಲ ಕೆಲಸ ಮಾಡ್ತಾ ಇದ್ದೀರಾ ನೀವು, ನನ್ನ ಕ್ಷಮಿಸ್ಬಿಡಿ ಅತ್ತೆ ಅಂತ ಹೇಳಿ ಭಾಗ್ಯ ಕುಸುಮನ ತಪ್ಕೊಂಡು ಅಳ್ತಾ ಇರ್ತಾಳೆ. ಯಾಕತ್ತೆ ಈ ರೀತಿ ಎಲ್ಲ ಮಾಡಿದ್ರಿ ನೀವು, ಹೇಳಿ ಅತ್ತೆ, ನಮ್ಮನ್ನೆಲ್ಲ ಬಿಟ್ಟು ಬರೋ ಅಂಥದ್ದು ಏನಾಗಿತ್ತು ನಿಮಗೆ, ಮಾತಿಗೆ ಮುಂಚೆ ನನ್ನ ಮಗಳು ಮಗಳು ಅಂತ ಹೇಳಿ ಹೇಳ್ತಾ ಇದ್ರಿ ಅಲ್ವಾ, ನಿನ್ನ ಮಗಳಿಗೆ ಹೇಳದೆ ಇರೋಷ್ಟು ಬರೀ ಬಾಯಿ ಮಾತಿಗೆ ಅಷ್ಟೇ ಮಗಳೇ ಮಗಳೇ ಅಂತ ಕರಿತಾ ಇದ್ರ, ಹೇಳತ್ತೆ ಯಾಕೆ ರೀತಿ ಎಲ್ಲ ಮಾಡಿದ್ರಿ ಅಂತ ಹೇಳಿ ಭಾಗ್ಯ ಹೇಳ್ತಾ ಇರ್ತಾಳೆ. ಅದು ಹಾಗಲ್ಲ ಭಾಗ್ಯ ಅಂತೇಳಿ ಕುಸುಮ ಹೇಳ್ತಾ ಇರ್ತಾರೆ. ಆಗ ಭಾಗ್ಯ ಎದ್ದು, ಯಾಕತ್ತೆ ಈ ರೀತಿ ಎಲ್ಲ ಮಾಡಿದ್ರಿ, ಈ ಭಾಗ್ಯ ಯಾವತ್ತು ನಿಮ್ಗೋಸ್ಕರ ಇರ್ತಾಳೆ ಅಂತ ಹೇಳಿರ್ಲಿಲ್ವಾ ಅತ್ತೆ, ನಿಮ್ ಕಷ್ಟಕ್ಕೆ ಆಗದೆ ಇರುವಂತ ಈ ಮಗಳು ಇದ್ದು ಏನ್ ಪ್ರಯೋಜನ ಅತ್ತೆ, ನೀವ್ ಎಲ್ಲೋದ್ರಿ ಅಂತ ಹೇಳಿ ನಾವೆಲ್ಲ ಎಷ್ಟು ಗಾಬರಿ ಪಟ್ವಿ ಗೊತ್ತಾ ಅಂತ ಭಾಗ್ಯ ಹೇಳ್ತಾ ಇರ್ತಾಳೆ. ಅಷ್ಟರಲ್ಲಿ ಆದಿ ಇದ್ದು, ಅಲ್ಲ ಗೆಳತಿ, ನಿಮ್ಗೆ ಬರ್ತಾ ಬರ್ತಾ ವಯಸ್ಸು ಬರುತ್ತಾ, ಎಷ್ಟು ಒದ್ದಾಡಿದಾವ ಗೊತ್ತಾ ನಾವು, ಅದ್ರ ಅಂದಾಜಾದ್ರೂ ಇದೇನಾ ನಿಮ್ಗೆ ಅಂತ ಆದಿ ಹೇಳ್ತಾ ಇರ್ತಾರೆ. ಆಗ ಭಾಗ್ಯ ಇದ್ದು, ಅತ್ತೆ ಮಾವನ್ಗೆ ಹುಷಾರಿಲ್ಲ ಅಂತನಾದ್ರೂ ಹೇಳ್ಬೋದಾಗಿತ್ತು ಅಲ್ವಾ ಅತ್ತೆ, ಯಾಕೆ ಈ ರೀತಿ ಎಲ್ಲ ಮಾಡಿದ್ರಿ, ಯಾಕತ್ತೆ ನಮ್ಮಿಂದ ಮುಚ್ಚಿಟ್ರಿ ಈ ವಿಷಯನ, ಹೇಳುತ್ತೆ ಅಂತೇಳಿ ಭಾಗ್ಯ ಹೇಳ್ತಾ ಇರ್ತಾಳೆ. ಆಗ ಆದಿ ಇದ್ದು, ಅಲ್ಲ ಗೆಳತಿ, ಮದ್ವೆಕಿನ ಮುಂಚೆ ಫ್ರೆಂಡು ಅಂತ ಹೇಳಿ ಎಲ್ಲದಕ್ಕೂ ಫೋನ್ ಮಾಡ್ತಾ ಇದ್ರಿ ತಾನೇ, ಆದ್ರೆ ಇವಾಗ ಈ ಫ್ರೆಂಡ್ ನೆನಪಾಗ್ಲಿಲ್ವಾ ಅಂತ ಹೇಳಿ ಆದಿ ಕೇಳ್ತಾ ಇರ್ತಾರೆ. ಆಗ ಭಾಗ್ಯ ಇದ್ದು, ಆದಿಯವರೇ ಮದ್ವೆ ಆಯ್ತು ಅಲ್ವಾ, ಅದಕ್ಕೆ ಈ ಸಂಬಂಧನೇ ಕಳ್ಕೊಂಬೇಡ ಅಂತ ಅನ್ಕೊಂಡಿದ್ದಾರೆ ಅತ್ತೆ, ಹೀಗೆಲ್ಲ ಆಗುತ್ತೆ ಅಂತ ಗೊತ್ತಿದ್ರೆ ನಾನು ಮದ್ವೆನೇ ಆಗ್ತಾ ಇರ್ಲಿಲ್ಲ ಅತ್ತೆ, ಹಾಗೆ ಇದ್ಬಿಡ್ತಾ ಇದ್ದೆ ನಿಮ್ ಜೊತೆನೆ ಅಂತ ಹೇಳಿ ಭಾಗ್ಯ ಹೇಳ್ತಾಳೆ. ಆಗ ಕುಸುಮ ಇದ್ದು, ಭಾಗ್ಯ ಬಾಯಿ ಮೇಲೆ ಹಾಕ್ತೀನಿ ನೋಡು, ಬುದ್ಧಿ ಇರೋರು ಮಾತಾಡೋ ಮಾತಾ ಇದು ಅಂತ ಹೇಳಿ ಕುಸುಮ ಹೇಳ್ತಾ ಇರ್ತಾರೆ. ಆಗ ಭಾಗ್ಯ ಇದ್ದು, ಅತ್ತೆ ನೀವು ಮಾತ್ರ ಬಾಯಿ ಬಿಡ್ಬೇಡಿ ಅತ್ತೆ, ನನ್ನ ಬಾಯಿ ಮಾತ್ರ ಮುಚ್ಚಿಸಿ, ನೀವು ಮಾತ್ರ ಏನು ಹೇಳ್ಬೇಡಿ, ಬಾಯಿ ಬಿಡಕ್ ಹೋಗ್ಬೇಡಿ, ಮಗಳೇ ಅಂತ ಹೇಳಿ ನನ್ನಿಂದ ಎಲ್ಲ ವಿಷಯನೂ ಮುಚ್ಚಿಟ್ಬಿಟ್ರೆ ಅಲ್ವಾ ಅತ್ತೆ, ಮಗಳೇ ಅಂತ ಹೇಳಿ ಬಾಯಿ ತುಂಬ ಕರೆದು ಕೊಟ್ಟೆಣ್ಣು ಕುಲು ಕೊರಗು ಅನ್ನೋದನ್ನ ತೋರಿಸ್ಬಿಟ್ರಲ್ಲ ಅತ್ತೆ, ಅಯ್ಯೋ ಹಾಗೆಲ್ಲ ಹೇಳ್ಬಿಡ ಭಾಗ್ಯ, ನೀ ನನ್ನ ಮಗಳೇ ಅಂತೇಳಿ ಕುಸುಮ ಹೇಳ್ತಾರೆ. ಆಗ ಆದಿ ಇದ್ದು, ಇಷ್ಟೆಲ್ಲ ಒದ್ದಳ್ಕೊಂಡು ಕೆಲಸ ಮಾಡ್ತಾ ಇದ್ದೀರಾ, ಆಗ ಈ ಮಗಳು ನೆನಪಾಗ್ಲಿಲ್ವಾ ಅಲ್ವಾ ನಿಮ್ಗೆ, ನೋಡಿ ಅತ್ತೆ ಇವಾಗ ನಮ್ಮ ಜೊತೆ ಬರ್ಬೇಕು ನೀವು ಅಂತ ಹೇಳಿ ಭಾಗ್ಯ ಹೇಳ್ತಾಳೆ. ಆದಿ ಕೂಡ, ನೋಡಿ ಈಗಲೇ ಇವಾಗ ನಮ್ಮ ಜೊತೆ ಹೊರಡ್ತಾ ಇದ್ದೀರಾ ಅಷ್ಟೇ ಅಂತ ಹೇಳಿ ಆದಿ ಹೇಳ್ತಾನೆ. ಆಗ ಕುಸುಮ ಎದ್ದು, ನೋಡು ಫ್ರೆಂಡು, ನಾನು ಅವತ್ತೇ ಹೇಳಿರ್ಲಿಲ್ವಾ ನಮ್ಮಿಂದ ನೀನು ದೂರ ಇರಬೇಕು ಅಂತ ಹೇಳಿ, ನನ್ನಿಂದ ನೀನು ದೂರ ಇರಬೇಕು, ನಮ್ಮಿಂದ ನಿನಗೇನು ತೊಂದರೆ ಆಗಬಾರ್ದು, ನಾನು ಮಾತ್ರ ಎಲ್ಗೂ ಬರೋದಿಲ್ಲ ಅಂತೇಳಿ ಕುಸುಮ ಹೇಳ್ತಾರೆ. ಆಗ ಭಾಗ್ಯ ಇದ್ದು, ಅತ್ತೆ ನಾನು ಕರೆದ್ರು ಬರಲ್ವಾ ಅತ್ತೆ ಅಂತ ಹೇಳಿ ಕೇಳ್ತಾ ಇರ್ತಾಳೆ. ಆಗ ಕುಸುಮ ಇದ್ದು, ಇಲ್ಲ ನಾನು ಯಾರು ಕರೆದ್ರು ಬರೋದಿಲ್ಲ ಅಂತ ಹೇಳಿ ಹೇಳ್ತಾರೆ. ಆಗ ಭಾಗ್ಯ ಇದ್ದು, ಅತ್ತೆ ನಾನೊಂದು ಒಳ್ಳೆ ಜೀವನ ಕಟ್ಕೊಂಡಿದೀನಿ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ನೀವೇ ಅತ್ತೆ ಅಂತ ಹೇಳ್ತಾ ಇರ್ತಾಳೆ. ಆಗ ಆದಿ ಇದ್ದು, ನಾನು ಅಷ್ಟೇ ಗೆಳತಿ, ನಾನು ನಂಬಿಕೆ ಕಳ್ಕೊಂಡಿದ್ದೆ ನಮ್ಮ ಬಾಳಲ್ಲಿ, ಮತ್ತೆ ನಂಬಿಕೆ ನಾನು ಇಟ್ಕೊಂಡಿದ್ದೀನಿ ಅಂತ ಹೇಳಿದ್ರೆ ಅದಕ್ಕೆಲ್ಲ ಕಾರಣ ನೀವೇ ಗೆಳತಿ, ನಮ್ಮಿಬ್ರಿಗೂ ಹೊಸ ಜೀವನನ ದಾರೆ ಎರೆದು ಕೊಟ್ಟವರು ನೀವು, ಅಂಕಲ್ ಆ ಪರಿಸ್ಥಿತಿಯಲ್ಲಿ ಇದ್ದಾಗ ನೀವು ಈ ಪರಿಸ್ಥಿತಿಯಲ್ಲಿ ಇದ್ದಾಗ ಇವಾಗ ಸಹಾಯ ಮಾಡಿದೆ, ಮತ್ತಿನ್ಯಾರು ಸಹಾಯ ಮಾಡ್ತಾರೆ ಅಂತ ಆದಿ ಹೇಳ್ತಾ ಇರ್ತಾರೆ. ಆಗ ಭಾಗ್ಯ ಇದ್ದು, ಅತ್ತೆ ಮಾವನು ನನ್ನ ಬಾಯಿ ತುಂಬ ಮಗಳೇ ಅಂತ ಹೇಳಿ ಕರಿತಾ ಇದ್ದಾರೆ, ಈ ಕಷ್ಟದಲ್ಲಿ ನಾನು ಮಗಳಾಗಿ ಜೊತೆಯಾಗಿ ಇಲ್ಲದೆ ಇದ್ರೆ ಮತ್ತಿನ್ಯಾರು ನಿಲ್ತಾರೆ ಅತ್ತೆ, ನೋಡಿ ಅತ್ತೆ ನಾನು ಅವ್ರ ಮಗಳಾಗಿ ಅವ್ರ ಆಸ್ಪತ್ರೆ ಖರ್ಚು ವೆಚ್ಚ ಎಲ್ಲ ನಾನು ನೋಡ್ಕೊಂತೀನಿ, ಇಲ್ಲ ಅಂದ್ರೆ ನಾನು ಬದುಕಿದ್ದು ವೇಸ್ಟ್ ಅಂತ ಹೇಳಿ ಭಾಗ್ಯ ಹೇಳ್ತಾ ಇರ್ತಾಳೆ. ಆಗ ಕುಸುಮ ಇದ್ದು, ಇಲ್ಲ ಯಾರು ಏನು ಸಹಾಯ ಮಾಡೋದು ಬೇಡ, ಇಲ್ಲಿಂದ ಹೊರಟೋಗಿ ಸುಮ್ಮನೆ ಅಂತ ಹೇಳಿ ಕುಸುಮ ಹೇಳ್ತಾರೆ. ಇತ್ತ ಮೀನಾಕ್ಷಿ ಇದ್ದು ಟೆನ್ಷನ್ ಮಾಡ್ಕೊಂಡು ಆ ಕಡೆ ಓಡಾಡ್ತಾ ಇರ್ತಾಳೆ. ಈ ಕನ್ನಿಕಾಗಿ ಏನಾಯ್ತು, ಎಲ್ಲಿ ಹೋಗಿದ್ದಾಳೆ ಇವಳು, ನಾನು ನೋಡಿದ್ರೆ ಇಲ್ಲಿ ಟೆನ್ಷನ್ ಮಾಡ್ಕೊಂಡು ಒದ್ದಾಡ್ತಾ ಇದ್ದೀನಿ, ಒಂದು ಫೋನು ಕೂಡ ಮಾಡಿಲ್ಲ ಇವಳು, ಏನಾಯ್ತು ಅಲ್ಲಿ ಅಂತ ಏನು ಗೊತ್ತಾಗ್ತಾ ಇಲ್ಲ ಅಂತ ಹೇಳಿ ಮೀನಾಕ್ಷಿ ಟೆನ್ಷನ್ ಮಾಡ್ಕೊಂಡಿರ್ತಾಳೆ. ಸರಿ ಆಯ್ತು, ನಾನೇ ಕನಿಕಾಗೆ ಫೋನ್ ಮಾಡ್ಬಿಡ್ತೀನಿ ಅಂತ ಹೇಳಿ ಮೀನಾಕ್ಷಿ ಕನಿಕೆಗೆ ಫೋನ್ ಮಾಡ್ತಾರೆ. ಏನಾಯ್ತು ಕನಿಕಾ, ಎಲ್ಲಿದೀಯಾ, ಏನಾಯ್ತು, ಕುಸುಮನ್ಗೆ ಕೊಟ್ಟು ಅಲ್ಲಿಂದ ಕಳಿಸಿದೀಯಾ ಅಂತ ಹೇಳಿ ಕೇಳ್ತಾ ಇರ್ತಾರೆ. ಆಗ ಕನಿಕಾ ಇದ್ದು, ಇಲ್ಲ ಅತ್ತೆ ನಾನು ಕೊಟ್ಟು ಕಳ್ಸೋದೇನೋ, ಅವರೇ ನನ್ನ ಕೆನ್ನೆ ಕೊಟ್ಟು ಕಳ್ಸಿದ್ರು ಅಂತ ಹೇಳಿ ಕನಿಕಾ ಹೇಳ್ತಾ ಇರ್ತಾಳೆ. ಏನ್ ಹೇಳ್ತಾ ಇದೀಯಾ ಅಂತ ಮೀನಾಕ್ಷಿ ಕೇಳ್ತಾರೆ. ಆಗ ಕನಿಕಾ ಇದ್ದು, ಅತ್ತೆ ಇಷ್ಟೆಲ್ಲ ಆಯ್ತು ಅಂತ ಹೇಳಿ ಅಲ್ಲಿ ಆಗಿರೋ ವಿಚಾರನೆಲ್ಲ ಮೀನಾಕ್ಷಿ ಎದುರುಗಡೆ ಹೇಳ್ತಾಳೆ. ಇಷ್ಟೆಲ್ಲ ಆಯ್ತಾ, ತಿನ್ನೋಕೆ ಕೂಳಿಗೆ ಗತಿ ಇಲ್ಲ ಅಂದ್ರೆ ಇಷ್ಟೆಲ್ಲ ಮಾತಾಡಿಲ್ಲ ಅಂತ ಹೇಳಿ ಮೀನಾಕ್ಷಿ ಹೇಳ್ತಾ ಇರ್ತಾಳೆ. ಆಗ ಕನಿಕಾ ಇದ್ದು, ಹೌದು ಅತ್ತೆ, ನಾ ಇನ್ನೂ ಏನಾದ್ರೂ ಹೆಚ್ಚು ಕಡಿಮೆ ಮಾತಾಡಿದೆ ಅಂತ ಹೇಳಿದ್ರೆ ನಮ್ಮನೆಗೆ ಬಂದು ಕೂರ್ತೀನಿ ಅಂತ ಹೇಳಿದಾಳೆ ಅಂತ ಹೇಳಿ ಕನಿಕಾ ಕಾಲ್ ಕಟ್ ಮಾಡ್ತಾಳೆ. ಆಗ ಮೀನಾಕ್ಷಿ ಇದ್ದು, ಏನು ನಮ್ಮನೆಗೆ ಬಂದು ಕೂರ್ತಾಳಂತ, ಅದು ಹೇಗ್ ಬರ್ತಾಳೋ ನಾನು ನೋಡ್ತೀನಿ ಅಂತ ಹೇಳಿ ಮೀನಾಕ್ಷಿ ಕೋಪ ಮಾಡ್ಕೊಂತಾರೆ. ಇತ್ತ ಕುಸುಮ ಇದ್ದು ಭಾಗ್ಯ ಮತ್ತೆ ಆದಿಗೆ ಹೇಳ್ತಾ ಇರ್ತಾಳೆ, ಹೋಗಿ ಅಂತ ಹೇಳಿದ್ರೆ ನಿಮಗೆ ಕೇಳಿಸಲ್ವಾ, ಮೊದ್ಲು ಇಲ್ಲಿಂದ ಹೋಗಿ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಆಗ ಭಾಗ್ಯ ಇದ್ದು, ಅತ್ತೆ ಯಾಕತ್ತೆ ನೀವು ಈ ರೀತಿ ಎಲ್ಲ ಮಾಡ್ತಾ ಇದ್ದೀರಾ, ನಾವೆಲ್ಲ ಇದ್ದು ನೀವು ಇಲ್ಲಿರ್ಬೇಕಾ,
ಆಗ ಕುಸುಮ ಇದ್ದು ಇನ್ನೆಲ್ಲಿ ಹೋಗಲಿ ಭಾಗ್ಯ, ನಾನು ಹೆತ್ತವ್ರನ್ನ ನೋಡ್ಕೊಳ್ಳೋದು ಮಗನ ಕರ್ತವ್ಯ, ಆದರೆ ಅವನೇ ಜೈಲಲ್ಲಿ ಹೋಗಿ ಕೂತ್ಕೊಂಡಿದ್ದಾನೆ, ಮತ್ತೆ ಇನ್ನೆಲ್ಲಿ ಹೋಗಲಿ ನಾನು ಇಲ್ಲಿರ್ದೆ ಅಂತ ಹೇಳಿ ಕುಸುಮ ಅಳ್ತಾ ಇರ್ತಾರೆ. ಆಗ ಭಾಗ್ಯ ಇದ್ದು ಅತ್ತೆ ಇವಾಗ ನೀವು ಸರಿಯಾಗಿ ಹೇಳ್ತಾ ಇದ್ದೀರಾ ಅಲ್ವಾ, ಇಷ್ಟು ದಿನ ನೀವು ಮಗಳೇ ಮಗಳೇ ಅಂತ ಕರಿತಾ ಇದ್ದದ್ದು ಸುಮ್ಮನೆ ಬಾಯಿ ಮಾತಿಗಷ್ಟೇ ಅಂತ ಹೇಳಿ ಭಾಗ್ಯ ಹೇಳ್ತಾಳೆ. ಆಗ ಕುಸುಮ ಇದ್ದು ನೋಡು ಭಾಗ್ಯ, ತಿರುಗಿಸಿ ಮುರಿಸಿ ಮತ್ತೆ ಮದುವೆ ಮಾತಾಡಬೇಡ, ನೀನು ಏನಾದರೂ ಅನ್ಕೋ, ಏನಾದರೂ ಮಾಡ್ಕೋ, ನಿನಗೂ ನನಗೂ ಏನು ಸಂಬಂಧ ಇಲ್ಲ ಅಂತ ಹೇಳಿ ಭಾಗ್ಯಗೆ ಕುಸುಮ ಹೇಳ್ತಾರೆ. ಆಗ ಭಾಗ್ಯನಿಗೆ ಶಾಕ್ ಆಗುತ್ತೆ. ಅತಿ ಏನು ಮಾತಾಡ್ತಾ ಇದ್ದೀನಿ ಅಂತ ನಿಮ್ಗೆ ಅರ್ಥ ಆಗ್ತಾ ಇದೆನಾ ಅಂತ ಹೇಳಿ ಕೇಳ್ತಾ ಇರ್ತಾಳೆ. ಹೌದು, ನಾ ಏನು ಮಾತಾಡ್ತಾ ಇದ್ದೀನಿ ನನಗೆ ಗೊತ್ತಿದೆ. ನೋಡು ಭಾಗ್ಯ, ಮೊದಲು ನಾನು ನಿನಗೆ ಅತ್ತೆ ಆಗಿದ್ದೆ ನಿಜ, ಆದರೆ ಇವಾಗ ನೀನು ಕಾಮತ್ ಮನೆ ಸೊಸೆ ಅಂತ ಹೇಳ್ತಾರೆ. ಆಗ ಭಾಗ್ಯ ಇದ್ದು ಅತ್ತೆ ನಿಮಗೆ ನನ್ನ ಮೇಲೆ ಕೋಪ ಇತ್ತು ಅಂತ ಹೇಳಿದ್ರೆ 4 ಏಟು ಹೊಡೆದ್ಬಿಡಿ ಅಂತ ಹೇಳಿ ಕುಸುಮ ಕೈ ತಗೊಂಡು ಭಾಗ್ಯ ತನಗೆ ತಾನೇ ಹೊಡ್ಕೊತಾ ಇರ್ತಾಳೆ. ಯಾಕತ್ತೆ ಈ ರೀತಿ ಎಲ್ಲ ಮಾಡ್ತಾ ಇದ್ದೀರಾ, ಬನ್ನಿ ಅತ್ತೆ ಹೋಗೋಣ ಅಂತ ಹೇಳಿ ಭಾಗ್ಯ ಹೇಳ್ತಾ ಇರ್ತಾಳೆ. ಆಗ ಕುಸುಮ ಇದ್ದು ನೋಡು, ನೀವು ಇಲ್ಲಿಗೆ ಬಂದಿದ್ದಾಯ್ತು, ನನ್ನ ನೋಡಿದ್ದಾಯ್ತು, ನನ್ನ ಜೊತೆ ಮಾತಾಡಿದ್ದು ಆಯ್ತು, ಮೊದಲಿನಿಂದ ಇಬ್ರು ಹೊರಡಿ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಆಗ ಆದಿ ಇದ್ದು ಗೆಳತಿ, ನೀವು ಅವಾಗಲೇ ಒಂದು ಸರಿಯಾದ ಮಾತನ್ನ ಹೇಳಿದ್ರಿ, ಹೆತ್ತವ್ರನ್ನ ನೋಡ್ಕೊಳ್ಳೋದು ಗಂಡು ಮಕ್ಳು ಜವಾಬ್ದಾರಿ ಅಂತ, ನಾನು ನಿಮ್ಮ ಮಗನೇ ತಾನೇ, ಬನ್ನಿ ನಾನು ನಿಮ್ಮನ್ನ ನೋಡ್ಕೊತೀನಿ ಅಂತ ಹೇಳಿ ಆದಿ ಕರಿತಾನೆ. ಆಗ ಕುಸುಮ ಇದ್ದು ಆಗಲ್ಲ ಫ್ರೆಂಡು, ನೋಡು ನಾನು ಅವಾಗಲೇ ಭಾಗ್ಯನ್ಗೆ ಹೇಳಿದ್ದಾನೆ, ನೀವಿಬ್ರು ಮೊದಲಿನಿಂದ ಹೊರಡಿ ಅಂತ ಹೇಳಿ ಕುಸುಮ ಹೇಳ್ತಾರೆ. ಆಗ ಭಾಗ್ಯ ಇದ್ದು ಅತ್ತೆ ನಾನು ನಿಮ್ಮ ಸೊಸೆ, ನೀವು ಎಷ್ಟು ಹಠ ಹಿಡಿತೀರೋ ಅದಕ್ಕಿಂತ 10 ಪಟ್ಟು ಹಠನ ನಾನು ಹಿಡಿತೀನಿ. ನಂಗೆ ಗೊತ್ತು ಅತ್ತೆ ನೀವು ತುಂಬಾನೇ ಸ್ವಾಭಿಮಾನಿ ಅಂತ, ಹಾಗಂತ ನಾನು ಸ್ವಾಭಿಮಾನ ಅಲ್ವಾ, ನನ್ನನ್ನು ಇಷ್ಟು ವರ್ಷ ಹೆತ್ತ ಮಗಳಕ್ಕಿಂತ ಚೆನ್ನಾಗಿ ನೋಡ್ಕೊಂಡಿರೋರ್ನ ನಾನು ಕೂಡ ಚೆನ್ನಾಗಿ ನೋಡ್ಕೋಬೇಕು ಅಲ್ವಾ, ಅದು ನನ್ನ ಕರ್ತವ್ಯ ಅಲ್ವಾ, ನಿಮ್ಮಷ್ಟೇ ಸ್ವಾಭಿಮಾನ ನನಗೂ ಇದೆ. ಅತ್ತೆ ಸರಿಯಾಗಿ ಕೇಳಿಸ್ಕೊಳ್ಳಿ, ನೀವು ಯಾವತ್ತೂ ನನಗೆ ಭಾರ ಆಗಿಲ್ಲ, ಆಗೋದು ಇಲ್ಲ. ನಿಮಗೆ ಅಂತಾನೆ ನಾನು ಒಂದು ಕೆಲಸನ ಹುಡ್ಕೊಂಡಿದ್ದೀನಿ, ಅದ್ರ ಬಗ್ಗೆ ಎಲ್ಲ ಆಮೇಲೆ ಮಾತಾಡೋಣ, ಇವಾಗ ಬನ್ನಿ ಅತ್ತೆ. ಇವಾಗ ಆಪರೇಷನ್ಗೆ ಕೊಡ್ತಾ ಇರೋ ದುಡ್ಡು ಅದು ನಿಮ್ದೆ ಅಂತ ಅನ್ಕೊಳ್ಳಿ ಅತ್ತೆ, ಆದ್ರೆ ನೀವು ದುಡ್ಡಿಗೋಸ್ಕರ ಬೇರೆಯವ್ರ ಮುಂದೆ ಕೈ ಚಾಚೋದನ್ನ ನನ್ನ ಕೈಲಿಂದ ನೋಡೋಕ್ ಆಗಲ್ಲ ಅತ್ತೆ. ಅತ್ತೆ ಪ್ಲೀಸ್ ಅತ್ತೆ, ಪ್ಲೀಸ್ ಅತ್ತೆ, ಅತ್ತೆ ನನ್ನ ಮಗಳು ಅಂತ ನೀವು ಅನ್ಕೊಂಡಿದ್ರಿ ಅಲ್ವಾ, ಇಲ್ಲ ಬಿಡಿ ಮಗಳು ಅಂತ ಅನ್ಕೊಂಡಿಲ್ಲ ಅಲ್ವಾ, ಇಲ್ಲ ಅಂದ್ರೂ ಪರವಾಗಿಲ್ಲ, ನಾನ್ ನಿಮ್ಮನ್ನ ಅಮ್ಮ ಅಂತ ಅನ್ಕೊಂಡಿದೀನಿ. ಜಗತ್ತಲ್ಲಿ ಸೊಸೆಗೆ ಇಂಥ ಹತ್ತಿನೂ ಇರೋಕ್ ಸಾಧ್ಯನಾ ಅನ್ನೋ ಅಂತ ಮಾದರಿ ನೀವಾಗಿದ್ರಿ ಅತ್ತೆ, ಅಂತ ಮಾದರಿ ಅತ್ತೆಗೆ ಋಣ ತೀರ್ಸೋದಕ್ಕೆ ಒಂದೇ ಒಂದು ಅವಕಾಶ ಕೊಡಿಯತ್ತೆ ಈ ಸೊಸೆಗೆ ಅಂತ ಹೇಳಿ ಭಾಗ್ಯ ಹೇಳ್ತಾ ಇರ್ತಾಳೆ. ಆಗ ಕುಸುಮ ಇದ್ದು ಭಾಗ್ಯ ಅದು ಹಾಗಲ್ಲ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಆಗ ಭಾಗ್ಯ ಇದ್ದು ಅತ್ತೆ ಇವಾಗೇನು ನೀವು ಬರಲ್ವಾ, ನಾನು ನಿಮ್ಮ ಸೊಸೆ ಅತ್ತೆ, ನೀವು ಎಷ್ಟು ಹಠ ಹಿಡಿತೀರೋ ಅದಕ್ಕಿಂತ 10 ಪಟ್ಟು ಹಠನ ನಾನು ಹಿಡಿತೀನಿ, ಅದನ್ನ ನೀವು ಕಲಿಸಿದ್ದೀರಾ. ಇವಾಗ ನಾನು ಒಂದು ಮಾತು ಹೇಳ್ತೀನಿ ಸರಿಯಾಗಿ ಕೇಳಿಸ್ಕೊಳ್ಳುತ್ತೆ, ನಿಮ್ಮ ಹಠ ದೊಡ್ಡದೋ ನನ್ನ ಹಠ ದೊಡ್ಡದೋ ನೋಡೇ ಬಿಡೋಣ ಅಂತ ಭಾಗ್ಯ ಅಲ್ಲೇ ಕಲ್ಲು ಒರೆಸ್ತಾ ಇರ್ತಾಳೆ. ಆಗ ಕುಸುಮ ಇದ್ದು ಭಾಗ್ಯ ಏನ್ ಮಾಡ್ತಾ ಇದೀಯಾ, ಬಿಡು ಅದನ್ನ ಭಾಗ್ಯ ಬಿಡು ಅಂತ ಹೇಳಿ ಹೇಳ್ತಾ ಇರ್ತಾರೆ. ಫ್ರೆಂಡು ಏನ್ ನೋಡ್ತಾ ಇದೀಯಾ, ನೀನಾದ್ರೂ ಹೇಳ್ಬಾರ್ದ ಭಾಗ್ಯನ್ಗೆ ಅಂತ ಹೇಳಿ ಕುಸುಮ ಹೇಳ್ತಾ ಇರ್ತಾರೆ. ಆಗ ಆದಿ ಇದ್ದು ನಮ್ಮ ಹೋಮ್ ಮಿನಿಸ್ಟರ್ ಏನ್ ಹೇಳ್ತಾರೋ ಅದ್ ನಾನು ಹಾಗೆ ಕೇಳ್ತೀನಿ ಗೆಳತಿ, ಅವರು ನಿಮ್ಮ ಸೇವೆ ಮಾಡ್ಕೊಂಡು ಇಲ್ಲೇ ಇರಲಿ, ನಾನು ಅವ್ರ ಸೇವೆ ಮಾಡ್ಕೊಂಡು ಇಲ್ಲೇ ಇದ್ಬಿಡ್ತೀನಿ ಅಂತ ಹೇಳಿ ಆದಿ ಹೇಳ್ತಾನೆ. ಅತ್ತೆ ಯಾಕತ್ತೆ ಈ ರೀತಿ ಎಲ್ಲ ನೀವು ಮಾಡ್ತಾ ಇದ್ದೀರಾ, ಯಾಕತ್ತೆ ಇಷ್ಟು ಕಲ್ಲು ಮನ್ಸು ಮಾಡ್ಕೊಂಡಿದ್ದೀರಾ ನೀವು, ಅಲ್ಲ ಅತ್ತೆ ನಮ್ಮ ಮಕ್ಳಿಗೋಸ್ಕರ ನೀವು ಇಷ್ಟೆಲ್ಲ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ನಿಮಗೋಸ್ಕರ ನಾನು ಇಷ್ಟು ಮಾಡಬಾರ್ದು, ನಮ್ಮ ಮಾವನಿಗೋಸ್ಕರ ನಾನು ಕಷ್ಟಪಟ್ಟರೆ ತಪ್ಪ ಅತ್ತೆ ಅಂತ ಹೇಳಿ ಭಾಗ್ಯ ಕೇಳ್ತಾ ಇರ್ತಾಳೆ. ಆಗ ಕುಸುಮ ಇದ್ದು ಭಾಗ್ಯ ನೀನು ನನ್ನ ಜೊತೆ ಇದ್ದೆ ಅಂತ ಹೇಳಿದ್ರೆ ನಿನಗೆ ತೊಂದರೆ ಆಗುತ್ತೆ ಅಂತ ಕುಸುಮ ಹೇಳ್ತಾ ಇರ್ತಾರೆ. ಆಗ ಭಾಗ್ಯ ಇದ್ದು ಓ ಸರಿ ಅತ್ತೆ, ಹಾಗಾದ್ರೆ ನೀವು ಇಲ್ಲಿ ಬಂದು ಕೆಲಸ ಮಾಡ್ಕೊಂಡಿದ್ರೆ ನಾನು ಖುಷಿಯಾಗಿರ್ತೀನಿ ಅಂತ ನೀವು ಅನ್ಕೊಂಡಿದ್ದೀರಾ ಅಂತ ಭಾಗ್ಯ ಹೇಳ್ತಾ ಇರ್ತಾಳೆ. ಆಗ ಕುಸುಮ ಇದ್ದು ಭಾಗ್ಯ ಪ್ರಶ್ನೆ ಮೇಲೆ ಪ್ರಶ್ನೆ ಹಾಕ್ಬೇಡ ನೀನು, ನೋಡು ನೀನು ಮತ್ತೆ ಆದಿ ಇಬ್ರು ಖುಷಿಯಾಗಿ ಜೊತೆಯಾಗಿರ್ಬೇಕಾದವರು, ನನಗೆ ವಯಸ್ಸಾಗಿದೆ, ಕಾಡು ಬಾ ಅನ್ನತ್ತೆ, ನಾಡು ಹೋಗು ಅನ್ನತ್ತೆ, ನಾ ಎಲ್ಲಿದ್ರೇನು, ಇಂಥ ಸಮಯದಲ್ಲಿ ನನ್ನ ಜವಾಬ್ದಾರಿ ನಿಮ್ಮಿಬ್ರಿಗೂ ಬೇಡ ಅಂತೇಳಿ ಕುಸುಮ ಹೇಳ್ತಾರೆ. ಆಗ ಆದಿ ಇದ್ದು ಭಾಗ್ಯ ನೀವು ಯಾಕೆ ಇಷ್ಟು ವಾದ ಮಾಡ್ತಾ ಇದ್ದೀರಾ, ನಮ್ಮ ಡಿಸಿಷನ್ನು ಕ್ಲಿಯರ್ ಆಗಿದೆ ತಾನೇ, ನಾವು ಇಲ್ಲೇ ಉಳ್ಕೊಳ್ಳೋದು ಅಂತ ನಾವು ಆಗಲೇ ಡಿಸೈಡ್ ಮಾಡಾಗಿದೆ, ನಾನು ಮನೆಯಿಂದ ಬಟ್ಟೆ ಎಲ್ಲ ಲಗೇಜನ್ನ ತರೋದಕ್ಕೆ ಹೇಳ್ತೀನಿ, ನಾವಿಬ್ರು ಇಲ್ಲೇ ಉಳ್ಕೊಳ್ಳೋಣ ಅಂತೇಳಿ ಆದಿ ಹೇಳ್ತಾನೆ. ಆಗ ಕುಸುಮ ಇದ್ದು ಬೇಡ ಸರಿ ಆಯ್ತು ನಡೀರಿ ಬರ್ತೀನಿ ಅಂತೇಳಿ ಕುಸುಮ ಹೇಳ್ತಾರೆ. ಕುಸುಮ ಈ ರೀತಿ ಹೇಳಿದ ತಕ್ಷಣ ಆದಿ ಮತ್ತೆ ಭಾಗ್ಯ ಇಬ್ರಿಗೂ ಖುಷಿ ಆಗುತ್ತೆ. ಆಗ ಕುಸುಮ ಇದು ನೋಡಿ ನಂದೊಂದು ಕಂಡೀಷನ್ ಇದೆ ಅಂತ ಹೇಳಿ ಹೇಳ್ತಾರೆ. ಹೇಳಿರುತ್ತೆ ಏನು ಅಂತ ಹೇಳಿ ಭಾಗ್ಯ ಕೇಳ್ತಾಳೆ. ನೋಡು ಆಪ್ರೇಷನ್ಗೆ ಕೊಟ್ಟಿರುವಂಥ ದುಡ್ಡನ್ನು ನೀವು ಮತ್ತೆ ವಾಪಸ್ ತಗೋಬೇಕು, ಹಾಗಂದ್ರೆ ಮಾತ್ರ ನಾನು ಬರ್ತೀನಿ ಅಂತ ಹೇಳಿ ಕುಸುಮ ಹೇಳ್ತಾರೆ. ಅತ್ತೆ ಯಾಕತ್ತೆ ಈ ರೀತಿ ಎಲ್ಲ ಹೇಳ್ತಾ ಇದ್ದೀರಾ ಅಂತ ಹೇಳಿ ಭಾಗ್ಯ ಕೇಳ್ತಾಳೆ. ಇಲ್ಲ ನನ್ನ ಸ್ವಾಭಿಮಾನಕ್ಕೆ ಧಕ್ಕೆ ಬರುತ್ತೆ ಅಂತ ಹೇಳಿದರೆ ನಾನು ಖಂಡಿತವಾಗ್ಲೂ ಬರೋದಿಲ್ಲ, ನೀವು ಕೊಡುವಂಥ ದುಡ್ಡನ್ನು ತಗೊಳ್ಳೋದಿಲ್ಲ ಅಂತ ಕುಸುಮ ಹೇಳ್ತಾ ಇರ್ತಾರೆ. ಆಗ ಭಾಗ್ಯ ಎದ್ದು ಸರಿ ಅತ್ತೆ ಆಯಿತು, ಹಾಗಾದರೆ ನೀವು ಎನ್ಕೊಂಡಂಗೆ ಆಗಲಿ, ನೀವು ಆ ದುಡ್ಡನ್ನು ಮತ್ತೆ ವಾಪಸ್ ಕೊಡುವಂತ್ರಿ, ಆದರೆ ಮೊದಲು ಮಾವನಿಗೆ ಆಪ್ರೇಷನ್ ಆಗಬೇಕು, ಅವ್ರು ಹುಷಾರಾಗಿ ಮನೆಗೆ ವಾಪಸ್ ಬರಬೇಕು, ಆಮೇಲೆ ಇದೆಲ್ಲ ಮಾತಾಡೋಣ ಅಂತೇಳಿ ಭಾಗ್ಯ ಹೇಳ್ತಾಳೆ. ಸರಿ ಆಯಿತು ಅಂತೇಳಿ ಕುಸುಮ ಭಾಗ್ಯ ಮತ್ತು ಆದಿ ಹೊರಡ್ತಾರೆ. ಆದಿ ಮತ್ತು ಭಾಗ್ಯ ಕುಸುಮ 3 ಜನ ಆಸ್ಪತ್ರೆಗೆ ಬರ್ತಾರೆ. ಆಸ್ಪತ್ರೆಗೆ ಬಂದು ಇನ್ನೇನು ಆ ಪೇಪರ್ಸ್ಗೆಲ್ಲ ಸಿಗ್ನೇಚರ್ ಮಾಡಿಸ್ಬೇಕು, ಆಪ್ರೇಷನ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿ ಪೇಪರ್ಸ್ಗೆಲ್ಲ ಸೈನ್ ಮಾಡಿಸ್ಬೇಕು ಅಂತ ರೆಡಿ ಮಾಡಿಸ್ತಾರೆ. ಅಷ್ಟರಲ್ಲಿ ಶ್ರೇಷ್ಠ ಬರ್ತಾಳೆ. ಅತ್ತೆ ನೀವು ಇಲ್ಲಿದ್ದೀರಾ ಅಂತ ಹೇಳಿ ಕೇಳ್ತಾ ಇರ್ತಾಳೆ. ಇಲ್ಲಿಗೆ ಯಾಕೆ ಬಂದೆ ನೀನು ಅಂತ ಹೇಳಿ ಕುಸುಮ ಕೇಳ್ತಾ ಇರ್ತಾರೆ. ಅತ್ತೆ ನೀವು ಎಲ್ಲಿ ಹೋಗಿದ್ದೀರಾ ಅಂತ ನನಗೆ ತುಂಬ ಭಯ ಆಗೋಯ್ತು ಅತ್ತೆ, ನಿಮ್ಮನ್ನ ಹುಡ್ಕೊಂಡು ನಾನು ಎಲ್ಲೆಲ್ಲೆಲ್ಲ ಓಡಾಡಿದ್ದೀನಿ ಗೊತ್ತಾ ಅಂತ ಹೇಳಿ
ಶ್ರೇಷ್ಠ ಹೇಳ್ತಾ ಇರ್ತಾಳೆ, ನೋಡು ಸುಮ್ಮನೆ ನೀನು ಏನೇನೋ ಮಾತಾಡಬೇಡ, ನೀನು ನನ್ನ ಅತ್ತೆ ಅಂತ ಕರಿಬೇಡ, ನೀನು ಇಲ್ಲಿ ಬರಲೇಬೇಡ, ನಿನಗೆ ಮತ್ತೆ ನಿನ್ನ ಮಗುಗೆ ಅಂತ ಹೇಳಿ ಆ ಮನೆ ಇದೆ ತಾನೇ, ನೀನು ಅಲ್ಲೇ ಇರು, ನಾವು ಎಲ್ಲಿದ್ರೇನು, ನಿನಗೆ ಎದಕ್ಕೆ ಅದೆಲ್ಲ ಅಂತ ಹೇಳಿ ಕುಸುಮ ಕೇಳ್ತಾ ಇರ್ತಾರೆ. ಆಗ ಶ್ರೇಷ್ಠ ಇದ್ದು, ಅತ್ತೆ ನೀವು ಇಲ್ದೇ ಇರೋ ಮನೇಲಿ ನಾನಿದ್ದೇನು ಮಾಡಲಿ ಅತ್ತೆ, ನೀವು ನನ್ನ ಜೊತೆಲೇ ಇರಬೇಕು, ನೀವು ಯಾಕೆ ಎಲ್ಲೋ ಹೋಗ್ತೀರಾ, ನೀವು ನಿಮ್ಮ ಮನೆ ಅಲ್ವಾ, ಅಲ್ಲೇ ಬಂದಿರಿ, ನಾನು ಯಾರು ಇಲ್ಲ ಅಂತ ಹೇಳಿ ನಿಮ್ಮ ಜೊತೆ ಇರಬೇಕು ಅಂತ ಹೇಳಿ ಆ ಮನೆಗೆ ಬಂದೆ, ಆದರೆ ಇವಾಗ ನೀವು ಆ ಮನೆಯಿಂದ ಹೊರಟ್ರೆ ನಾವು ಒಬ್ಬಳೇ ಇದ್ದು ಆ ಮನೆಯಲ್ಲಿ ಏನು ಮಾಡಲಿ ಅತ್ತೆ ಅಂತೇಳಿ ಶ್ರೇಷ್ಠ ಕೇಳ್ತಾ ಇರ್ತಾಳೆ. ಕುಸುಮ ಇದ್ದು, ನೋಡು ನೀ ಏನು ಹೇಳಕ್ಕೆ ಬರಬೇಡ, ನನಗೆ ನಾನು ಎಲ್ಲಿದ್ರು ಬಿಟ್ಟರು ನಿನಗೆ ಯಾಕದೆಲ್ಲ, ನಾವು ಮಾತ್ರ ಆ ಮನೆಗೆ ಬರೋದಿಲ್ಲ ಅಂತೇಳಿ ಕುಸುಮ ಹೇಳ್ತಾರೆ. ಇವತ್ತಿನ ಸಂಚಿಕೆಯಲ್ಲಿ ಎಂಡ್ ಆಗುತ್ತೆ, ನೋಡೋಣ ನೆಕ್ಸ್ಟ್ ಸಂಚಿಕೆಯಲ್ಲಿ ಮತ್ತೆ ಏನಾಗುತ್ತೆ ಅಂತ. ಓಕೆ, ಹಾಗಾದರೆ ನೆಕ್ಸ್ಟ್ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಬಾಯ್ ಫ್ರೆಂಡ್ಸ್.